ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಇರಲಿ ಕನ್ನಡ. ಈ ಅಕ್ಕರೆಯ ಭಾಷೆಯ ನುಡಿದು ನೋಡು ನೀ ಸಕ್ಕರೆ ಸವಿಯುವುದೇ ಬೇಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ನಿನ್ನೊಳಗಿನ ಕನ್ನಡ ಖುಷಿಯ ನೋಡು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ವಿಲೇಜ್ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ. ನಾ ಇವತ್ತು ಬೆಳಗಾವಿಗೆ ಕನ್ನಡ ರಾಜ್ಯೋತ್ಸವ ನೋಡೋ ಸಂಬಂಧ ಬಂದಿದ್ದೇನೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದಾನೆ. ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನವೆಂಬರ್ 1 ಬಂತೆಂದರೆ ನಮ್ಮ ಬೆಳಗಾವಿಯಲ್ಲಿ ಒಂಥರ ಹಬ್ಬದ ಸಂಭ್ರಮಾಚರಣೆನೇ ಕೂಡಿರುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಹಬ್ಬಗಳು ಹೇಗೆ ಆಚರಣೆ ಮಾಡ್ತಾರ ಆ ರೀತಿ ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಈ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಾರಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮುಂಜಾನೆಯಿಂದಲೇ ಇಲ್ಲಿ ನೋಡ್ತಾ ಇರಬಹುದು ನೀವು, ಚೆನ್ನಮ್ಮ ವೃತ್ತದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನಸಮೂಹ ಸೇರಿರುವುದನ್ನು ನೀವು ಇಲ್ಲಿ ನೋಡಬಹುದು. ಮಧ್ಯರಾತ್ರಿ ಕೂಡ 12ರ ನಂತರ ಸಂಭ್ರಮಾಚರಣೆ ಸಿಡಿಮದ್ದುಗಳ ಸಂಭ್ರಮಾಚರಣೆಯನ್ನು ಹೇಳುತ್ತಿರೋದು. ಅಷ್ಟೊಂದು ಅದ್ದೂರಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸುತ್ತಿರು ಎಂದು ಹೇಳಬಹುದು. ಈಗ ಬೆಳಿಗ್ಗೆ ಇದೆ, ಜನ ಸಮೂಹ ಸೇರ್ತಾ ಇರಬಹುದು, ಇಲ್ಲಿ ನೋಡ್ತಾ ಇರಬಹುದು ನೀವು. ಹಾಗೆ ಡಿಜೆ ಸೌಂಡ್ಗಳು ಹಾಗೂ ಮೆರವಣಿಗೆಗಳು ನಡೆಯುತ್ತೈತೆ. ಜನ ಚೆನ್ನಮ್ಮನ ಪುತ್ಥಳಿಯ ಬದಿಗೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳುವುದನ್ನು ಇಲ್ಲಿ ನೀವು ನೋಡ್ತಾ ಇರಬಹುದು. ಹಾಗೆ ಕೆಂಪು ಹಳದಿ ಬಣ್ಣದಿಂದ ಕೂಡಿದಂತಹ ಬಾವುಟಗಳು ಅಲ್ಲಲ್ಲಿ ನಿಮಗೆ ನೋಡಲು ಸಿಗುತ್ತೈತಿ. ಮತ್ತು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಹಾಗೂ ಕನ್ನಡವನ್ನು ಬಿಂಬಿಸುವಂತಹ ಅನೇಕ ಕಟೌಟ್ಗಳನ್ನು ನಾವು ಇಲ್ಲಿ ನೋಡಬಹುದು. ಇವತ್ತು ಬೆಳಗಾವಿ ತುಂಬ ಎಲ್ಲ ಕೆಂಪು ಹಳದಿ ಬಣ್ಣದನೇ ಇಂದ ಕೂಡಿತ್ತೆ ಅಂತ ನಾವು ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಮೂಹ ಸೇರ್ತಾ ಇರುವುದನ್ನು ನಾವಿಲ್ಲಿ ಕಾಣಬಹುದು. ಇದು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ನಮ್ಮ ಬೆಳಗಾವಿಯಲ್ಲಿ ಕಂಡು ಬಂದಂತಹ ಈ ದೃಶ್ಯ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದು ಎಷ್ಟೊಂದು ಹೂವಿನಿಂದ ಅಲಂಕಾರದಿಂದ ಚೆನ್ನಮ್ಮ ಪುತ್ಥಳಿಯನ್ನು ಅಲಂಕಾರ ಮಾಡಿದ್ದಾರೆ. ಹಾಗೆ ದೀಪಾಲಂಕಾರಗಳನ್ನು ಸಹ ಅದ್ಭುತವಾಗಿ ಮಾಡಿದ್ದಾರೆ. ರಾತ್ರಿ ವೇಳೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಬಹುದು.